ಮತ್ತೊಂದು ಇಲ್ಲಿ ಹೊರಗಡೆ ಮಕ್ಕಳ ಕಳ್ಳಿ ಅಂತ ಟ್ರೋಲ್ ಆಗೋ ಸಂದರ್ಭದಲ್ಲಿ ಎಷ್ಟೋ ಜನ ಆರ್ಟಿಸ್ಟ್ಗಳು ಸಂಗೀತ ಶೃಂಗೇರಿ ಇರ್ಬೋದು, ದಿವ್ಯಾ ಸುರೇಶ್ ಇರ್ಬೋದು, ಅಮೂಲ್ಯ ಇರ್ಬೋದು, ತುಂಬ ಜನ ನಿಮ್ಮ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ನಿಂತರು ನಿಮ್ಮ ಪರ. ಫಸ್ಟ್ ಈ ಥರ ಟ್ರೋಲ್ ಮಾಡೋದನ್ನ ನಿಲ್ಲಿಸಿ ಬೆಳಿತಿರೋರನ್ನ ಹರಿಸಿ ಅನ್ನೋವಂಥ ಮಾತುಗಳು ಬಂದಿತ್ತು. ಸೊ ಅವ್ರಿಗೆ ಏನು ಹೇಳ್ತೀರಾ ನೀವು? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇನ್ನೇನು ಹೇಳಲಿ, ನಾನು ಇನ್ನೇನು ಹೇಳೋಕ್ಕಾಗಲ್ಲ ಅವ್ರಿಗೆ. ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಇಲ್ಲಿ ಒಬ್ರು ಮೇಲ್ ಬರ್ತಿದ್ದಾರೆ ಅಂತಂದರೆ ಅದನ್ನು ನೋಡಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋರೆ ಜಾಸ್ತಿ ಜನ ಇರ್ತಾರೆ. ಹೀಗಿರೋವಾಗ ಅವ್ರುಗಳು ನನ್ನ ಪರವಾಗಿ ಇದನ್ನೆಲ್ಲ ಮಾತಾಡಿದ್ರಲ್ಲ, ಸೊ ಹಾಗಾಗಿ ಖುಷಿ ಇದೆ ಅದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಟಫ್ ಟೈಮಲ್ಲಿ ಹೊರಗಡೆ ಇದ್ದು ಎಲ್ಲ ನಿಭಾಯಿಸ್ತಿದ್ದು ಅಂದರೆ ನಿಮ್ಮ ತಾಯಿ, ನಿಮ್ಮ ತಂದೆ, ಪಪ್ಪ, ಪೇರೆಂಟ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಅವ್ರು ನಿಮ್ಮ ಜೊತೆ ಇದ್ದರು. ನೀವು ಹೇಳ್ತಾ ಇರ್ತೀರಾ ಯಾವಾಗಲೂ, ನಾನು ಏನೇ ಡಿಸಿಷನ್ ತೊಗೋಬೇಕಾದ್ರೂ ನಮ್ಮ ಪೇರೆಂಟ್ಸ್ನ ಒಂದು ಕೇಳ್ಬಿಟ್ಟು ತೊಗೊಳ್ತೀನಿ ನಾನು ಅಂತ ಮಾತುಗಳನ್ನು. ಸೊ ಅವ್ರ ಬಗ್ಗೆ ನೀವು ಇದಕ್ಕೂ ಮುಂಚೆ ಒಂದು ಮಾತು ಕೇಳಿದ್ರಿ, ಹೀಗೆಲ್ಲ ಹೇಳೋರ್ಗೆ ಏನು ಹೇಳ್ತೀರಾ ಅಂತ. ನಾನು ಬೇರೆ ಯಾರನ್ನೋ ನಾನು ನಂಬಿಸ್ಬೇಕಾಗಿಲ್ಲ. ಅಪ್ಪ ಅಮ್ಮ ನಂಬಿ ನನ್ನ ಜೊತೆ ಇದ್ದಾರಲ್ಲ, ಅಪ್ಪ ಅಮ್ಮ ನನಗೋಸ್ಕರ ಓಡಾಡಿದಾರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ಏನು ಅಂತ ಹೇಳಿ ಅಷ್ಟೆ. ಮಗಳೇನು ಅಂತ ಗೊತ್ತು, ಅದಕ್ಕೆ ಅವ್ರು ನನ್ನ ಕೈ ಬಿಟ್ಟಿಲ್ಲ, ನನ್ನ ಜೊತೆಗಿದ್ದಾರೆ, ನನ್ನ ಕೈ ಹಿಡಿದು ನಡೆಸಿದ್ದಾರೆ, ಇಲ್ಲಿವರೆಗೂ ಕರ್ಕೊಂಬಂದು ಕೂರಿಸಿದ್ದಾರೆ. ಸೊ ಇವತ್ತಿಗೆ ನಾನು ಏನೇ ಆಗಿದ್ರು ಅವರಿಂದನೇ, ಅವರೊಂದು ಆಶೀರ್ವಾದದಿಂದನೇ ಇವತ್ತಿಗೆ ನಾನು ಇಲ್ಲಿವರೆಗೂ ಬಂದಿರೋದು. ಅವರೊಂದು ಸಪೋರ್ಟು, ಅವರೊಂದು ಆಶೀರ್ವಾದ. ಸೊ ಈಗ ಅವ್ರಗಳ ಜೊತೆಗೆ ಆ್ಯಡ್ ಆನ್ ಆಗಿರೋದು ನಮ್ಮ ಗಣಿ, ನನ್ನ ಅಂದರೆ ನನ್ನ ರಿಲೇಟಿವ್ಸ್, ನನ್ನ ಫ್ರೆಂಡ್ಸ್. ಅದರಲ್ಲೂ ನನ್ನ ಫ್ರೆಂಡ್ ಭಾರ್ಗವಿ ಅಂತ ಹೇಳಿ, ಅವರು ಎಲ್ಲ ಟೈಮಲ್ಲೂ ಜೊತೆಲಿ ನಿಂತಿದ್ದಾರೆ. ಏನೇ ಅಲ್ಲಿ ನಾನು ಒಳಗಡೆ ಹೋದಾಗಿಂದ ಹೊರಗೆ ಬರೋವರೆಗೂ ಪ್ರತಿಯೊಂದು ಫೇಸ್ ಮಾಡಿರೋದು ಅಮ್ಮನ ಜೊತೆ ನಿಂತು ಅವರೇನೆ. ಸೊ ಈಗ ಅಪ್ಪ ಅಮ್ಮ ಎಷ್ಟು ಇದು ಮಾಡಿದಾರೋ, ಅಂದರೆ ಸಪೋರ್ಟ್ ಮಾಡಿದಾರೋ, ಇವ್ರುಗಳು ಕೂಡ ಅಷ್ಟೇ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನ್ನ ಜೊತೆ ಇರೋ ಕ್ಲೋಸ್ ಸರ್ಕಲ್ಸ್ಗೆ ಮೋಕ್ಷಿತ ಏನು ಅಂತ ಗೊತ್ತು. ನನ್ನ ಜೊತೆ ಇರೋ ಕ್ಲೋಸ್ ಸರ್ಕಲ್ಗೆ ಗೊತ್ತು ಮೋಕ್ಷಿತ ಏನು ಅಂತ. ಸೊ ನಾನು ಎಲ್ರಿಗೂ ನಾನು ಪ್ರೂವ್ ಮಾಡಬೇಕಾಗಿಲ್ಲ. ನನ್ನ ಜೊತೆ ಇರೋರಿಗೆ ಗೊತ್ತು, ನನ್ನ ಫ್ಯಾನ್ಸಿಗೆ ಗೊತ್ತು. ಸೊ ಅದು ಸಾಕು ನನಗೆ. ಎಸ್, ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಇದು ಬೇರೆಯವ್ರಿಗೂ ಒಂದು ಪಾಠ ಆಗುತ್ತೆ, ಒಂದು ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ.